ಟೈಮ್ ಆಯ್ತು, ನೀನು ಎದೊಳಗೆ ಲೇಟ್ ಆಗುತ್ತಲ್ಲ. ಸ್ಕೂಲ್ ಹೇಗಿತ್ತು ಚಿನಿ? ಫಸ್ಟ್ ಟೈಮ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಓಪನ್ ಮಾಡು. ಈ ಥರ ಕಲರ್ ಇರ್ಬೇಕಂತ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಹೇಳ್ಕೊತೀನಿ. ಇನ್ನು ಇವತ್ತು ಮಾರ್ನಿಂಗ್ 6 o'clock ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ತಾನೇ ಸ್ಕೂಲ್ ಸ್ಟಾರ್ಟು. ಇಷ್ಟು ದಿನ ಮನೇಲಿದ್ದಿದ್ದೈತೆ, 2 ತಿಂಗಳು ಕಂಪ್ಲೀಟ್ ರಜಾ ಇತ್ತು. ಹಾಗಾಗಿ ಇವತ್ತು ಫಸ್ಟ್ ಡೇ ಸ್ಕೂಲು ಸ್ಟಾರ್ಟ್ ಆಯಿತು. ಹಾಗಾಗಿ ನಮ್ಮ ಡ್ಯೂಟಿನೂ ಕೂಡ ಸ್ಟಾರ್ಟ್ ಆಯಿತು ಅಂತಲೇ ತಿಳ್ಕೊಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಹೀಗೆ ವೀಡಿಯೋಸ್ ನೋಡಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಮಾರ್ನಿಂಗ್ ಎದ್ದ ತಕ್ಷಣ ನಾನು ಕೂಡ ಮುಂದೆ ಬಾಗಿಲೆಲ್ಲ ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ನೆಕ್ಸ್ಟ್ ಬಂದು ನಾನು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋಣ ಅಂತ ಕುಡಿತಾ ಇದ್ದೀನಿ. ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದ್ಮೇಲೆ ಧನ್ವಿಗೆ ಫಸ್ಟು ಟಿಫನ್ ರೆಡಿ ಮಾಡ್ತೀನಿ. ಇವತ್ತು ಅವಳ ಫೇವ್ರೆಟ್ ದೋಸೆನೇ ಮಾಡ್ತಾ ಇದ್ದೀನಿ. ಇನ್ನು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದ್ಮೇಲೆ ಜೀರಿಗೆ ನೀರು ಕೂಡ ಮಾಡ್ಕೊತಾ ಇದ್ದೆ. ಜೀರಿಗೆ ಪೌಡ್ರ್ ಎಲ್ಲ ಖಾಲಿ ಆಗಿಬಿಟ್ಟಿದ್ದು, ಊರಿಗೆಲ್ಲ ಹೋಗೋದಿತ್ತಲ್ಲ. ಹಾಗಾಗಿ ಖಾಲಿ ಆದಮೇಲೆ ಏನು ಊರಿಗೆ ಹೋಗೋ ಟೈಮಲ್ಲಿ ಏನು ಮಾಡ್ಸೋಕೆ ಹೋಗಿರಲ್ಲ. ಇನ್ನು ಇವತ್ತಂತೂ ಮಾಡೋಕ್ಕಾಗಲ್ಲ. ಇನ್ನು ಅದನ್ನೆಲ್ಲ ತಂದಮೇಲೆ ಪುಡಿ ಮಾಡಿಕೊಂಡು ವೆಯ್ಟ್ ಲಾಸ್ ಡ್ರಿಂಕ್ನ ಕಂಟಿನ್ಯೂ ಮಾಡಬೇಕು. ಇನ್ನು ಪಾತ್ರೆ ಎಲ್ಲ ನೈಟೇ ವಾಶ್ ಮಾಡಿಟ್ಟಿರ್ತೇನಲ್ಲ, ಅದನ್ನೆಲ್ಲ ಫಸ್ಟ್ ಜೋಡಿಸ್ಕೊಂಡ್ಬಿಟ್ಟು ಆಮೇಲೆ ಗ್ರೀನ್ ಟೀನ ಮಾಡ್ಕೊಂಡು ಕುಡಿಯೋಣ ಅಂತ ಮಾಡ್ಕೋತಾ ಇದ್ದೀನಿ. ಮಾರ್ನಿಂಗ್ ಅವಳು ಹೋಗೋಷ್ಟರೊಳಗೆ ಇಲ್ಲ ಗ್ರೀನ್ ಟೀ ಕುಡಿದು ಬಿಡ್ತೀನಿ, ಇಲ್ಲಾಂದರೆ ಅವಳನ್ನು ಸ್ಕೂಲಿಂದ ಬಿಟ್ಟು ಬಂದಮೇಲೆ ಗ್ರೀನ್ ಟೀ ಕುಡಿತೀನಿ. ಗ್ರೀನ್ ಟೀ ಎಲ್ಲ ಕುಡಿದ್ಮೇಲೆ ಎಕ್ಸಸೈಸ್ ಕೂಡ ಮಾಡೋಕ್ಕೆ ಸರಿ ಆಗುತ್ತೆ ಅಂತ. ಹಾಗಾಗಿ ಇನ್ನು ಇವತ್ತು ದೋಸೆಗೆ ಚಟ್ನಿ ಮತ್ತು ಕ್ಯಾರೆಟ್ ಪಲ್ಯ. ಫಸ್ಟ್ ಅವಳಿಗೆ ಕ್ಯಾರೆಟ್ ಪಲ್ಯ ಅಂತನ್ವಿ ತಿನ್ನಲ್ಲ. ಹಾಗಾಗಿ ಅವಳಿಗೆ ಫಸ್ಟು ದೋಸೆಗೆ ಚಟ್ನಿ ಮಾಡೋಣ ಅಂತ ಚಟ್ನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಇವತ್ತಿಂದ ನಮ್ಮ ಡ್ಯೂಟಿನೂ ಕೂಡ ಸ್ಟಾರ್ಟ್ ಆಗುತ್ತೆ ಅಂತ ತಿಳ್ಕೊಬೋದು. ಮಾರ್ನಿಂಗ್ ಬೇಗ ಎದ್ಬಿಡ್ತೀವಿ ಸ್ಕೂಲ್ ಇದ್ದರೆ, ಇಲ್ಲಾಂದರೆ ನೆಗ್ಲೆಕ್ಟ್ ಮಾಡ್ತೀವಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ. ಅವಾಗ ಕೆಲಸನೂ ಕೂಡ ಬೇಗ ಆಗಲ್ಲ. ಇನ್ನು ಅದಕ್ಕೋಸ್ಕರನೇ ಬೇಗ ಇದ್ದರೆ ಎಲ್ಲ ಕೆಲಸಗಳು ಕೂಡ ಎಷ್ಟು ಪಟ ಆಗುತ್ತೆ ಅಂತ. ಇನ್ನು ಇವತ್ತು ಅವಳು ಸ್ನ್ಯಾಕ್ಸಿಗೆ ಮ್ಯಾಂಗೋ ಮತ್ತು ಬಾಳೆಹಣ್ಣು ಹಾಕಿದ್ದೀನಿ. ಬಾಳೆಹಣ್ಣು ಇಷ್ಟಪಡ್ತಾಳೆ. ಜಾಸ್ತಿ ಬಾಳೆಹಣ್ಣು ಕೊಡೋಕೆ ಹೋಗಬಾರ್ದು, ಅಪರೂಪಕ್ಕೆ ವಾರಕ್ಕೊಂದ್ಸಲಿ ಕೊಟ್ಟರೆ ಏನೂ ಆಗಲ್ಲ. ಇನ್ನು ದೋಸೆ ಹಿಟ್ಟು ಕೂಡ ರೆಡಿ ಮಾಡಿಟ್ಟಿದ್ದೆ. ಹಾಗಾಗಿ ದೋಸೆನೇ ಹಾಕ್ಕೊಟ್ಬಿಡೋಣ ಅಂತ. ನಮ್ಮನೆಗೆ ಎದುರುಗಡೆಗೆ ಡೈರೆಕ್ಟ್ ಬಿಸಿಲು ಹೊಡೆಯುತ್ತೆ, ಸೂರ್ಯನ ಬೆಳಕು ಮನೆಯ ಒಳಗಡೆ ಬರುತ್ತೆ, ಒಂಥರ ತುಂಬ ಚೆನ್ನಾಗಿರುತ್ತೆ. ಇನ್ನಿವತ್ತು ಗ್ಯಾಸ್ ಗೀಸರ್ ಕೂಡ ಆನ್ ಆಗ್ತಾ ಇರಲಿಲ್ಲ. ತುಂಬ ದಿನ ಆದಮೇಲೆ ಒಂದು 2-3 ದಿನ ಬಿಟ್ಬಿಟ್ಟು ಗ್ಯಾಸ್ ಗೀಸರ್ ಆನ್ ಮಾಡ್ತೀವಿ ಅಂದರೆ ಆನೇ ಆಗ್ತಾ ಇರಲಿಲ್ಲ. ಹಳೇದಾಯ್ತಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಹಾಗಾಗಿ ಇನ್ನು ಟೈಮ್ ಬೇರೆ ಆಗೋಗ್ಬಿಟ್ಟಿತ್ತು. ಅರ್ಜೆಂಟ್ ನೀರು ಕಾಯಿಸ್ಬಿಟ್ಟು ಸ್ನಾನ ಮಾಡಿಸಿ ರೆಡಿ ಮಾಡಿದ್ದೀನಿ. ಇನ್ನು ದೊಡ್ಡ ಕೂದಲು ಬಂದಮೇಲೆ 2 ಜೊತೆ ಹಿಂಗೆ. ಇನ್ನೇನು ಧನ್ವಿನೂ ಕೂಡ ರೆಡಿಯಾಗಿದ್ದಾಳೆ. ಅವಳಿಗೆ ದೋಸೆ ಹಾಕ್ಕೊಟ್ಬಿಡೋಣ ಅಂತ. ಇನ್ನು ಬೆಣ್ಣೆ ದೋಸೆ ಅಂದರೆ ತುಂಬ ಇಷ್ಟಪಡ್ತಾಳೆ. ಮೊದಲೆಲ್ಲ ಬೇಡ ಅಂತಿದ್ಲು, ಇವಾಗ ಬೆಣ್ಣೆ ದೋಸೆ ಇದ್ಬಿಟ್ರೆ ಸಾಕು, ಅದ್ರ ಜೊತೆ ಚಟ್ನಿನೂ ಕೂಡ ಬೇಡ ಅಂತಾಳೆ. ಅದರ ಜೊತೆ ಚಟ್ನಿನೂ ಕೂಡ ಮಾಡಿದ್ದೆ ನಾನು. ಯಾರು ಕೊಟ್ಟಿದ್ದೆ? ಅಜ್ಜಿ ಚಾಕಿ ಕೊಡ್ತೀನಿ. ತಲೆ ಬಚ್ಕೊಬ್ರಿಗೆ ಅಷ್ಟೊತ್ತಿಗೆ ಚಟ್ನಿ ಬೇಡ ನಂಗೆ. ಚಟ್ನಿ ತಿನ್ಬೇಕು. ತಿನ್ನಕ್ಕೊಂದು ಸಾಕ? 2 ಟೈಮ್ ಆಯ್ತು, ನೀನು ಎದೊಳಗೆ ಲೇಟ್ ಆಗುತ್ತಲ್ಲ. ಅದಕ್ಕೆ ಇನ್ನು ನಾಳೆಯಿಂದ 7 o'clock ಎದ್ದು ಬಿಡು, ಆಯ್ತಾ? ಬಾರವಾ, ಬಾ ಬೇಗ. ಟೈಮ್ ಆಗುತ್ತಲ್ವಾ, ಫಸ್ಟ್ ತಿನ್ಕೊಬೇಕು. ಆಯ್ತು, ಬೇಗ ತಿನ್ನಿ. ಶೂ ಬೇರೆ ಹಾಕ್ಬೇಕು. ತಲೆ ಬಚ್ಕೊ ಬಂದ? ಇನ್ನು ತಿಂಡಿಗೆ ಅವಳಿಗೆ ದೋಸೆ ಹಾಕ್ಕೊಟ್ಬಿಟ್ಟು ತಿನ್ನೋಕ್ಕೆ ಇನ್ನು ಬಾಕ್ಸಿಗೆ ಕೂಡ ಹಾಕ್ತಾಯಿದ್ದೀನಿ. ಅದರಲ್ಲೂ ಕರ್ಕರಿ ದೋಸೆ ಹಾಕಬೇಕು, ಸಾಫ್ಟಾಗಿ ದೋಸೆ ಇಷ್ಟಪಡಲ್ಲ. ಬೆಣ್ಣೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಕರ್ಕರಿಯಾಗಿ ತುಂಬ ಇಷ್ಟಪಡ್ತಾಳೆ. ಬರೀ ದೋಸೆನೇ ತಿನ್ಕೊಂಡ್ಬಿಡ್ತಾಳೆ, ಅಷ್ಟು ಇಷ್ಟಪಡ್ತಾಳೆ. ಇನ್ನು ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಲಂಚ್ ಬ್ಯಾಗ್ ರೆಡಿ ಮಾಡಿಬಿಟ್ಟು ಇನ್ನು ಅವಳಿಗೆ ಶೂ ಹಾಕ್ಬಿಟ್ಟು ಇನ್ನೇನು ಆಡೋದಷ್ಟೇ. ಇನ್ನು ನಮ್ಮ ದೊಡ್ಡಮ್ಮನೂ ಕೂಡ ಬಂದಿದ್ರು. ಅವರು ಕೂಡ ಬ್ಯಾಂಗ್ಳೂರಲ್ಲೇ ಇರೋದು. ನಿನ್ನೆ ಅಷ್ಟೇ ಬಂದಿದ್ದರು, ಒಬ್ಬರೇ ಇದ್ದರು. ಅಣ್ಣ ಮೈಸೂರಿಗೆ ಹೋಗಿದ್ದ, ಹಾಗಾಗಿ ಬಂದಿದ್ದರು.
ಇನ್ನು ಅವಳಿಗೂ ಕೂಡ ತಲೆ ಎಲ್ಲ ಬಾಚ್ಬಿಟ್ಟು ಜುಟ್ಟೇನು ಹಾಕಿರಲಿಲ್ಲ, ಮಾಮೂಲಿ ಹಾಗೆ ಹೇರ್ ಬಿಟ್ಬಿಟ್ಟು ಸೈಡ್ ಬಾಚಿದ್ದೆ, ಹೇರ್ ಎಲ್ಲ ಕಟ್ ಮಾಡಿಸಿದ್ನಲ್ಲ, ಹಾಗಾಗಿ ಈಗಲೇ ತುಂಬ ಉದ್ದ ಬಿಟ್ಬಿಟ್ರೆ ಮಕ್ಳಿಗೆ ತುಂಬ ಕಷ್ಟ ಆಗಿಬಿಡುತ್ತೆ ಮಾರ್ನಿಂಗ್ ಟೈಮ್ ತಲೆ ಎಲ್ಲ ಬಾಚಲಿಕ್ಕೆ. ಇನ್ನು ನಾವು ಕೂಡ ರೆಡಿಯಾಗಿ ಹೋಗ್ತಾಯಿದ್ವಿ, ಇವತ್ತು ಫಸ್ಟೇ ಅಲ್ವಾ, ಹಾಗಾಗಿ ಇಬ್ಬರು ಬಿಟ್ಬಿಡೋಣ ಅಂತ ಹೋಗ್ತಿದ್ವಿ. ಅದರಲ್ಲೂ ಸ್ವಲ್ಪ ದೂರ ಇದೆಯಲ್ಲ, ಆ ರೂಟಲ್ಲೆಲ್ಲ ನಾನು ಓಡಾಡಿರೋದು ಸ್ವಲ್ಪ ಕಡಿಮೆ, ಹಾಗಾಗಿ ಫಸ್ಟ್ ಒಂದೆರಡು ದಿನ ತೋರಿಸ್ಕೊಟ್ರೆ ಆಮೇಲೆ ನಾನು ಆರಾಮಾಗಿ ಹೋಗ್ಲಿಕ್ಕೆ ಸರಿ ಆಗುತ್ತೆ ಅಂತ ಅವರು ಕೂಡ ಬರ್ತಾ ಇದ್ದಾರೆ. ಇನ್ನು ಆ ಕಡೆ ರೂಟು ಸ್ವಲ್ಪ ಟ್ರಾಫಿಕ್ಕೇ ಅನ್ಕೋತೀನಿ, ಒಂದು 10-15 ನಿಮಿಷ ಮುಂಚೆನೇ ಬಿಡಬೇಕಾಗತ್ತೆ. ಇನ್ನು ಈ ರೋಡಲ್ಲಿ ನೋಡ್ತಿರ್ಬೋದು ಎಲ್ಲ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ. ಇನ್ನು ಮಾರ್ನಿಂಗ್ ಟೈಮು ಈವ್ನಿಂಗ್ ಟೈಮು ಸ್ಕೂಲ್ ಮಕ್ಕಳದೇ ಆ ಕಡೆ ಓಡಾಡ್ತಾ ಇರ್ತಾರಲ್ಲ, ನೋಡ್ಲಿಕ್ಕೆ ಒಂಥರ ಚೆನ್ನಾಗಿರುತ್ತೆ. ಮಾರ್ನಿಂಗು ಮಕ್ಕಳು ಹೋಗೋದು ಮತ್ತು ಈವ್ನಿಂಗು ಬಿಡ್ತಾರಲ್ಲ, ರೋಡೆಲ್ಲ ಫುಲ್ ಆಗಿಬಿಟ್ಟಿರುತ್ತೆ, ಫುಲ್ಲು ಟ್ರಾಫಿಕ್ ಆಗಿರುತ್ತೆ. ಇನ್ನು ಆಫೀಸ್ ಬಿಡೋ ಟೈಮು, ಮಾರ್ನಿಂಗ್ ಆಫೀಸ್ಗೆ ಹೋಗೋ ಟೈಮು ಎಲ್ಲರಿಗೂ ಅರ್ಜೆಂಟ್ ಇರುತ್ತೆ. ಇನ್ನು ಸ್ಕೂಲ್ ಹತ್ರನೂ ಕೂಡ ಬಂದಿದ್ದೀವಿ. ಇಲ್ಲೊಂಥರ ಚೆನ್ನಾಗಿದೆ, ಡಿಫ್ರೆಂಟಾಗಿ ಒಂದೇ ಲೈನಲ್ಲಿ ಹೋಗಬೇಕು, ಗಜಿಬಿಜಿ ಮಾಡ್ಕೊಂಡು ಹೋಗಬಾರ್ದು ಅಂತ ಒಂದು ಲೈನ್ ಮಾಡಿದ್ದಾರೆ, ಅದೇ ಲೈನ್ ಒಳಗಡೆ ಹೋಗಬೇಕು. ಮಕ್ಳಿಗೆ ಇದೊಂಥರ ಡಿಸಿಪ್ಲಿನ್ ಕಲಿಸ್ದಂಗೂ ಕೂಡ ಆಗುತ್ತೆ, ಹಾಗಾಗಿ ಈ ಲೈನ್ ಒಳಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಎಂಟ್ರೆನ್ಸಲ್ಲಿ ಇನ್ನು ಗೇಟ್ ಇದೆ, ಆ ಗೇಟ್ ಒಳಗಡೆಯಿಂದ ಸ್ವಲ್ಪ ದೂರ ನಡ್ಕೊ ಬರಬೇಕು ಒಳಗಡೆ. ನಮಗೂ ಕೂಡ ವಾಕ್ ಆದಂಗೆ ಆಗುತ್ತೆ ಮಾರ್ನಿಂಗ್ ಟೈಮು, ಒಂಥರ ಚೆನ್ನಾಗಿದೆ. ಇನ್ನು ಇವತ್ತು ಫಸ್ಟೇ ಅಲ್ವಾ, ಹಾಗಾಗಿ ವೆಲ್ಕಮ್ದು ಎಲ್ಲ ಹಾಕಿದರೆ ಸನ್ಫ್ಲವರ್ ಒಂಥರ ಡಿಫ್ರೆಂಟಾಗಿ ಡಿಸೈನ್ ಮಾಡಿ ಹಾಕಿದ್ದಾರೆ. ಇನ್ನು ಹೊಸ್ದಾಗಿ ಜಾಯ್ನ್ ಆಗಿರ್ತಾರಲ್ಲ ಸ್ಕೂಲ್ ಮಕ್ಕಳು, ಅವ್ರಿಗೆ ಗೊತ್ತಾಗಲ್ಲ ಅಂತ ಬೋರ್ಡಲ್ಲಿ ಯಾವ ಸೆಕ್ಷನು ಯಾವ ರೂಮ್ ಅಂತ ಎಲ್ಲ ಬರೆದ್ಬಿಟ್ಟು ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಒಳಗಡೆ ಬಿಡಬೇಕು, ಅವರೇ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಎಂಟ್ರೆನ್ಸಿಗೆ ಬಿಟ್ಟರೆ ಅವರೇ ಮಕ್ಕಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಇನ್ನು ಅವಳನ್ನು ಕೂಡ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಬಂದ್ವಿ. ಇನ್ನು ನಮಗೆ ಟಿಫನ್ ರೆಡಿ ಮಾಡ್ಕೋಬೇಕು. ಇನ್ನು ದೋಸೆ ಹಿಟ್ಟು ಆಲ್ರೆಡಿ ರೆಡಿ ಇದೆ, ಇನ್ನು ಕ್ಯಾರೆಟ್ ಪಲ್ಯ ಒಂದು ಮಾಡ್ಕೋಬೇಕು, ಚಟ್ನಿನೂ ರೆಡಿ ಮಾಡಿಟ್ಟಿದೆ. ಈಗ ಕ್ಯಾರೆಟ್ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಈರುಳ್ಳಿ ಎಲ್ಲ ಹೆಚ್ಚಿ, ಹೆಸರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇವಾಗ ಸಾಸಿವೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ಅದಕ್ಕೆ ಕಡಲೆಬೇಳೆ ಸೇರಿಸ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೋಬೇಕು. ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಕ್ಯಾರೆಟ್ನ ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾರೆಟ್ ಪಲ್ಯಕ್ಕೆ ಇದು ಎಣ್ಣೆಲೇ ಫ್ರೈ ಆಗಬೇಕು, ಇದೇನು ಬೇಗ ಬೆಂದೋಗ್ಬಿಡುತ್ತೆ ತುರಿದಿರ್ತೀವಲ್ಲ, ಹಾಗಾಗಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಬಿಟ್ಟು ಒಂದು 5 ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಕ್ಯಾರೆಟ್ ಪಲ್ಯ ಬೇಗ ರೆಡಿ ಆಗಿ ಹೋಗ್ಬಿಡುತ್ತೆ. ಇನ್ನು ಅದು ಲಿಡ್ನ ಕ್ಲೋಸ್ ಮಾಡಿ ಬೇಯಲಿ ಅಂತ ಬಿಟ್ಬಿಟ್ಟು, ಇನ್ನು ಎದ್ದಿದ್ದು ಹಾಸಿಗೆ ಕೂಡ ಕ್ಲೀನ್ ಮಾಡಿರಲ್ಲ, ಅದನ್ನು ಕೂಡ ಒದ್ರುಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಮಡ್ಚಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ. ಒಂದು ಕಡೆ ಆ ಥರ ರೆಡಿ ಮಾಡಿಟ್ಟು ಬಂದರೆ ಟಿಫನಿಗೆ ಏನಾದರೂ ಪಲ್ಯ ಗಿಲ್ಯ ಮಾಡಿದರೆ, ಈ ಕಡೆ ಒಂದು ಕಡೆ ಇನ್ನೊಂದು ಕಡೆ ಕೆಲಸ ಕೂಡ ಆಗೋಗ್ಬಿಡುತ್ತೆ. ಇನ್ನು ಈ ಕಡೆ ಪಲ್ಯನೂ ಕೂಡ ರೆಡಿ ಆಯಿತು. ಇನ್ನು ಅವ್ರಿಗೂ ಕೂಡ ಟಿಫನ್ ಹಾಕೊಟ್ಬಿಟ್ಟು ಇನ್ನು ನಾನು ಕೂಡ ಟಿಫನ್ ಹಾಕ್ಕೊಂಡು ತಿನ್ನಬೇಕು. ಇನ್ನು ದೊಡ್ಡಮ್ಮನೂ ಕೂಡ ಬಂದಿರಲ್ಲ, ಅವರು ಕೂಡ ಹೊರಡ್ತೀನಿ ಅಂತ ರೆಡಿ ಆಗ್ತಾ ಇದ್ದಾರೆ. ಲೇಟ್ ಆಗೋಯ್ತು, ಗೀಸರ್ ಬೇರೆ ಆನ್ ಆಗ್ತಿರ್ಲಿಲ್ವ, ಹಾಗಾಗಿ ಪಾತ್ರೆಯಲ್ಲಿ ನೀರು ಕಾಯಿಸ್ಕೊಂಡು ಸ್ನಾನ ಮಾಡಿಸೋ ಟೈಮ್ ಆಗೋಯಿತು. ಇನ್ನು ಪೂಜೆನ ಮಾಡಬೇಕು, ಫ್ರೆಶಪ್ ಆಗಿ ಬಂದೆ ಇವಾಗಷ್ಟೇ. ಏನು ಗ್ಯಾಸ್ ಗೀಸರ್ ಬೇರೆ ಆನ್ ಆಗಲಿಲ್ವಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ದೇವ್ರ ಪೂಜೆ ಮಾಡಬೇಕು, ಬನ್ನಿ. ಇನ್ನು ಹೂವನ್ನೆಲ್ಲ ಚೇಂಜ್ ಮಾಡಿಬಿಟ್ಟು ಪೂಜೆನ ಸಹ ಮುಗಿಸ್ಕೊಂಡೆ. ಇನ್ನು ಕೂದಲು ಬೇರೆ ಒಣಗಿಸ್ಕೋಬೇಕಲ್ಲ, ಇನ್ನು ಮಳೆ ಬೇರೆ ಸ್ಟಾರ್ಟ್ ಆಗುತ್ತೆ, ಒಣಗೋದೇ ತುಂಬ ಕಷ್ಟ ಆಗಿಬಿಡುತ್ತೆ. ಕೂದಲು ಒಣಗಲಿಲ್ಲ ಅಂದರೆ ಸ್ವಲ್ಪ ನನಗೆ ತಲೆನೋವು ಹಂಗೆ ಸ್ಟಾರ್ಟ್ ಆಗಿಬಿಡುತ್ತೆ, ಹಾಗಾಗಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಇನ್ನು ನೆನ್ನೆ ವಾಶ್ ಮಾಡಿ ಹಾಕಿದ್ದು ಬಟ್ಟೆ ಕೂಡ ಒಣಗಿದ್ವು, ಅವನು ಕೂಡ ಎತ್ಕೊಂಡ್ಬಿಡೋಣ, ಎತ್ತಿಟ್ಬಿಟ್ಟು ಮರ್ಚಿಟ್ಬಿಡೋಣ ಅಂತ ಎತ್ಕೋತಾ ಇದ್ದೀನಿ. ಇನ್ನು ಅಲ್ಲೇ ಬಿಟ್ಟರೆ ಅಕಸ್ಮಾತ್ ಮಳೆ ಬಂದರೆ ನೆಂದೋಗ್ಬಿಡುತ್ತೆ, ಇನ್ನು ವಾಶ್ ಮಾಡಿದ್ದು ಸಹ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಎಲ್ಲನೂ ಎತ್ಕೊಂಡು ಇನ್ನು ಮಡ್ಚಿಟ್ಬಿಡೋಣ ಅಂತ ಮಡ್ಚಿಡ್ತಾ ಇದ್ದೀನಿ. ಇನ್ನು ಅವಳು ಬರೋಷ್ಟರೊಳಗೆ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೋತೀನಿ. ಒಂದೊಂದು ದಿನ ಕೆಲಸ ಜಾಸ್ತಿ ಇರುತ್ತೆ, ಒಂದೊಂದು ದಿನ ಅಷ್ಟೊಂದು ಏನು ಕೆಲಸ ಇರೋಲ್ಲ, ಹಾಗಾಗಿ ಏನೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಇವತ್ತು ನನಗೆ ತುಂಬ ಬೋರ್ ಆಗ್ತಿದೆ, ಇಷ್ಟು ದಿನ ಮನೆಯಲ್ಲೇ ನಮ್ಮ ಜೊತೆ ಇರ್ತಾಯಿರಲಿಲ್ಲ, ಇವತ್ತು ಸ್ಕೂಲಿಗೆ ಹೋದ್ಲ ನಂಗೆ ತುಂಬ ಬೇಜಾರಾಗ್ತಿದೆ. ಇವತ್ತು ಸ್ವಲ್ಪ ಬೋರ್ ಆಗ್ತಿದೆ, ಇಷ್ಟು ದಿನ ಮನೇಲಿ ಇದ್ಲುತ್ತೆ, ಮನೇಲಿದ್ದಾಗ ಕಿದ ಬದಿ ಮಾಡ್ತಾಳೆ ಅಂತ ಬೈತಿದ್ದೆ. ಇವತ್ತು ಸ್ಕೂಲಿಗೆ ಹೋಗಿದ್ದಾಳೆ, ಇವತ್ತು ನನಗೆ ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ. ಎಷ್ಟೊತ್ತಿಗೆ ಬರ್ತಾಳು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. 3:30ಗೆ ಸ್ಕೂಲ್ ಬಿಡೋದು ಈ ಸ್ಕೂಲಲ್ಲಿ, ಹಾಗಾಗಿ ಬರೋದೇ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಸ್ವಲ್ಪ ಕಿತಾಪತಿ ಮಾಡ್ಕೊಂಡು ಜಗಳ ಆಡ್ಬೋದಲ್ಲ ಅಂತ ಇಬ್ರು, ಆದ್ರೂ ಇದ್ದಾಗ ಬೈತಿರ್ತೀವಿ, ಇಲ್ಲಿದ್ದಾಗ ಬೋರ್ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗಿ. ಇನ್ನೇನು ಟೈಮ್ ಆಗ್ತಾ ಬಂತು, 3:30ಗೆ ದಮ್ಮಿನ ಬಿಡ್ತಾರೆ, ಹಾಗಾಗಿ 3:15ಗೆ ಇಲ್ಲಿಂದ ಮನೆಯಿಂದ ಬಿಡಬೇಕು. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಂತೂ ಆಗುತ್ತೆ, ಹಾಗಾಗಿ 3:15 ಬಿಟ್ಟರೆ ಕರೆಕ್ಟಾಗಿ ಅಲ್ಲಿ ಹೋಗಿ ಸರಿ ಆಗುತ್ತೆ. ಅಷ್ಟೊತ್ತಿಗೆ ಅವರು ಕೂಡ ಬಿಟ್ಟಿರ್ತಾರೆ, ಹೋಗಿ ಕರ್ಕೊಂಡು ಬರ್ತೀನಿ. ನೆಕ್ಸ್ಟ್ ಸಿಗ್ತೀನಿ ಅವಳು ಬಂದಮೇಲೆ, ಓಕೆನಾ? ಇವತ್ತಿನ ಡೇ ಹೇಗಿತ್ತು ಅಂತ ಅವಳನ್ನ ಕೇಳೋಣ, ನೋಡೋಣ, ಓಕೆನಾ? ಬನ್ನಿ.
ಇನ್ನು ಇವಾಗಷ್ಟೇ ಹೋಗಿದ್ದೆ, ನೀನು ಕೂಡ ಕರ್ಕೊಂಬಂದೆ. ಇನ್ನು ಬಂದ ತಕ್ಷಣ ಶೂನೆಲ್ಲ ಬಿಚ್ಚಿಬಿಟ್ಟು ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಕೈಕಾಲು ವಾಶ್ ಮಾಡ್ಕೊಂಬ ಅಂತ ಕಳಿಸ್ತೀನಿ. ಇನ್ನು ಫೋಟೋ ಬೇರೆ ಬೇಕು ಅಂತ ಹೇಳಿದ್ದು. ಇನ್ನು ಹೆಂಗಿದ್ರು ಸ್ಕೂಲ್ ಯೂನಿಫಾರ್ಮಲ್ಲೇ ಇದ್ದಾಳಲ್ಲ, ಹಾಗೆ ಹೋಗಿ ತೆಗೆಸ್ಕೊ ಬಂದ್ಬಿಡೋಣ ಅಂತ ಕೈಕಾಲು ಮುಖ ತೊಳ್ಕೊಬ ಅಂತ ಕಳಿಸ್ದೆ. ಇನ್ನು ಪಾಸ್ಪೋರ್ಟ್ ಸೈಜ್ ಇವೆಲ್ಲ ಫೋಟೋ ಬೇಕು, ID ಕಾರ್ಡ್ ಎಲ್ಲ ಕೊಡ್ತಾರಲ್ಲ, ಇನ್ನು ಡೈರಿಗೂ ಕೂಡ ಬೇಕಾ, ID ಕಾರ್ಡಿಗೆ ಮತ್ತು ಡೈರಿಗೆಲ್ಲ ಬೇಕಲ್ಲ ಫೋಟೋ. ಹಾಗಾಗಿ ಹೆಂಗಿದ್ರು ಯೂನಿಫಾರ್ಮಲ್ಲೇ ಇದ್ದಾಳೆ, ಹಾಗಾಗಿ ಈಗ ಹೋಗಿ ಫೋಟೋ ತೆಗೆಸ್ಕೊ ಬಂದ್ಬಿಡೋಣ ಅಂತ. ನಾಳೆ ಕೊಡಬೇಕಂತೆ. ಈಗ ಫೋಟೋ ತೆಗೆಸ್ಕೊಂಬರಕ್ಕೆ ಹೋಗ್ತೀವಿ ಇವಾಗ. ಸ್ಕೂಲ್ ಹೇಗಿತ್ತು ಚಿನಿ? ಫಸ್ಟ್ ಟೈಮ್ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತಾ? ಇಷ್ಟ ಆಯ್ತಾ ನಿಂಗೆ ಸ್ಕೂಲು? ಹಣೆದೆಲ್ಲ ಅಳಿಸ್ಕೊಂಡ? ಹಣೆಗೆ ಇಟ್ಕೊಬರ್ಬು, ತಲೆ ಬಚ್ಕೊಂಡು ಹಣೆಗೆ ಇಟ್ಕೊಬರ್ಬೇಕು. ಇನ್ನು ಇವಾಗಷ್ಟೇ ಹೋಗಿ ಫೋಟೋನು ಕೂಡ ತೆಗೆಸ್ಕೊ ಬಂದ್ವಿ. ಫೋಟೋ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ ರೀ. ಫೋಟೋ ಕೊಡು. ಯಾವುದಕ್ಕೆ ನೇಮ್ ಬರೀತಿದ್ಯಾ? ಇದಕ್ಕೆ ಎರಡಕ್ಕೂ ಬರುತ್ತಿದೆ. ಆಯಿತು ಬರೀ. ಸ್ಕೆಚ್ ಪೆನ್ನು ಮತ್ತು ಪೆನ್ಸಿಲ್ಗಳು ಕೊಟ್ಟು ಕಳಿಸಿರಲ್ಲ, ಅದನ್ನು ಕೊಟ್ಟು ಕಳಿಸ್ಬೇಕಂತೆ. ಅದನ್ನೆಲ್ಲ ನೋಡ್ಬಿಟ್ಟು ಆಮೇಲೆ ಮತ್ತೆ ರಿಟರ್ನ್ ಮನೆಗೆ ಕೊಟ್ಟು ಕಳಿಸ್ತಾರೆ. ಹಾಗಾಗಿ ಫೋಟೋ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಚಿಕ್ಕ ಒಂದು 4 ಮಾಡಿಸಿ, ಈ ಥರದ ಒಂದು 6 ಮಾಡಿಸಿದ್ವಿ ಪಾಸ್ಪೋರ್ಟ್ ಸೈಜು. ನೋಡಿ ನೇಮ್ ಬರ್ಕೊಂಡಿದ್ದಾಳೆ ಧನ್ವಿ. ಎಲ್ಲೋಯ್ತು? ಬರೀ ಧನ್ವಿ ಅಷ್ಟೇನಾ? ಬೇಡ, ಈಗ ಬರೀತಾ ಇದ್ದಾಳೆ ನೋಡಿ. ಇಲ್ಲಿ ಧನ್ವಿ ಅಲ್ಲಿ ಬರುತ್ತೆ. ಈಗ ಬರ್ದಿಲ್ಲ ನೋಡಿ ಧನ್ವಿ. ಶೆಕೆ ಅಲ್ವಾ, ಹಾಗಾಗಿ ಬನಿಯನಲ್ಲಿರೋ ಆಮೇಲೆ ಶರ್ಟ್ ಹಾಕೊಳ್ಳಿ ಅಂತ ಹೇಳಿದ್ದೀನಿ. ಒಂದು ID ಕಾರ್ಡ್ಗೆ ಒಂದು ಇದ್ರ ತಾನೆ ಡೈರಿಗೆ ಇಲ್ಲೇ ಹಾಕ್ಬೇಕು, ಅದನ್ನ ಬರಿಬೇಕು. ಡೈರಿ ನೋಟ್ ಕೊಟ್ಟವ್ರೆ. ಡೈರಿ ಕೊಟ್ಟಿದ್ದಾರೆ, ಅದಕ್ಕೆ ಒಂದು ಫೋಟೋ ನೀನೇ ಹಾಕು ಕವರ್ನ. ಅದಕ್ಕೊಂದು ಫೋಟೋ ಹಾಕ್ಬೇಕು. ಇನ್ನು ಸ್ಕೂಲಿಗೆ ಒಂದು 2 ಕೊಟ್ಟು ಕಳ್ಸಿರ್ತೀನಿ, ನೋಡೋಣ. ಅಕಸ್ಮಾತ್ ಒಂದು ತೊಗೊಂಡ್ರೆ ಒಂದು ರಿಟರ್ನ್ ಮಾಡ್ತಾರೆ ಅವರು. ಹಾಗಾಗಿ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಇನ್ನು ನಮ್ಮ ದೊಡ್ಡಮ್ಮ ಬಂದಿದ್ರಲ್ಲ, ಅವರು ಇವತ್ತು ಅಲ್ಲಿ ಮನೆಗೆ ಹೋದರು. ಹಾಗಾಗಿ ಅವಳು ಹೋಗೋಷ್ಟರೊಳಗೆ ಅವಳಿಗೆ ಒಂದು 50 ರೂಪಾಯಿನ ಕೊಟ್ಟು ಹೋಗಿದ್ರು. ಆ ದುಡ್ಡಲ್ಲಿ ನನಗೆ ಐಸ್ ಕ್ರೀಮ್ ಕೊಡಿಸು ಅಂತ ಅವಳು ಐಸ್ ಕ್ರೀಮ್ ತಗೊಂಡು ನನಗೂ ಕೊಡಿಸಿದ್ಲು. ಇನ್ನು ಮಕ್ಳಿಗೆ ಏನಾದ್ರು ದುಡ್ಡು ಕೊಡ್ತಂದ್ರೆ ಅದು ನನ್ನ ದುಡ್ಡು, ನನಗೆ ಅದರಲ್ಲೇ ಏನಾದ್ರು ಕೊಡಿಸು ಅಂತ ಒಂಥರ ಆಟ ಮಾಡ್ತಾಯಿರ್ತಾರೆ. ಇನ್ನು ತರಕಾರಿ ತರಕ್ಕೆ ಹೋದಾಗ ಒಂದು ಗಿಡ ಮಾವಿನ ಹಣ್ಣಿದ್ವು, ಅದನ್ನು ತೊಗೊಬಂದಿದ್ದೆ. ನೆನ್ನೆ ತಂದಿದ್ದು ಕಟ್ ಮಾಡೋಕ್ಕಾಗಿರಲಿಲ್ಲ, ಅದಕ್ಕೆ ಇವತ್ತು ಕಟ್ ಮಾಡಿದ್ದೀನಿ. ಕಟ್ ಮಾಡಿ ತಿಂದ್ವಿ. ಎಷ್ಟು ಸಖತ್ತಾಗಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಮಾವಿನ ಹಣ್ಣು ಸ್ವೀಟಾಗೂ ಕೂಡ ಸೂಪರಾಗಿತ್ತು. ಇನ್ನು ಅದ್ರ ಜೊತೆಗೆ ಉಪ್ಪು ಖಾರ ಪುಡಿ ಸೇರಿಸ್ಕೊಂಡು ತಿಂದರೆ ಇನ್ನೂ ಒಂಥರ ಕಾಂಬಿನೇಷನ್ ಚೆನ್ನಾಗಿರ್ತಿತ್ತು. ಹಾಗಾಗಿ ಉಪ್ಪು ಖಾರ ಪುಡಿ ಸೇರಿಸ್ಕೊಂಡು ಇಬ್ಬರು ಕೂಡ ತಿನ್ಕೊಂಡು ಕೂತಿದ್ದೀವಿ. ಮಾವಿನಕಾಯಿ ಹುಳಿಯಾಗಿರುತ್ತೇನೋ ಅಂತ ಚಿಕ್ಕದೇನೋ ತೊಗೊಬಂದೆ. ದೊಡ್ಡದು ತಂದಿದ್ರೆ ಎಲ್ಲಿ ಹುಳಿಯಾಗಿರುತ್ತೆ ಏನೋ ಗೊತ್ತಿರಲಿಲ್ಲ. ಚಿಕ್ಕದೇನೋ ತೊಗೊಂಡ್ಮೇಲೆ ಕಟ್ ಮಾಡಿ ತಿಂದಮೇಲೆ ಇನ್ನೂ ಒಂಥರ ಬೇಕಿತ್ತು, ಅಷ್ಟು ಚೆನ್ನಾಗಿತ್ತು. ಇನ್ನೊಂದು ತೊಗೊಬರೋದಲ್ಲ ಅಂತ ತನ್ವಿ ಹೇಳ್ತಾ ಇದ್ಲು. ಟೇಸ್ಟಾಗಿತ್ತು, ಸೂಪರಾಗಿತ್ತು. ಇನ್ನು ಸಂಜೆ ಆದಂಗೆ ಇನ್ನು ದೇವರಿಗೆ ದೀಪನೂ ಕೂಡ ಹಚ್ಚಿಸ್ಬಿಟ್ಟೆ. ಇನ್ನು ಅಡುಗೆನೂ ಕೂಡ ಬೇಗನೆ ಮುಗಿಸ್ಕೊಂಡೆ. ಇನ್ನು ಇವತ್ತು ಸ್ವಲ್ಪ ಡಿಮಾರ್ಟಿಗೆ ಹೋಗಿ ಬರೋಣ ಅಂತ. ತುಂಬ ದಿನ ಆಯಿತು ರಜಾ ಮುಗ್ದಾಗ ಊರಿಗೆ ಹೋಗಿದ್ದು. ನಾವು ಡಿಮಾರ್ಟಿಗೆ ಕೂಡ ಏನೂ ಹೋಗಿರಲಿಲ್ಲ, ಎಲ್ಲ ಕೂಡ ಖಾಲಿಯಾಗಿತ್ತು. ಇನ್ನು ಊರಿಂದ ಮಾವನೂ ಕೂಡ ಬಂದಿದ್ದರು. ಇನ್ನು ಇವತ್ತೊಂದು 2 ಎಕ್ಸ್ಟ್ರಾ ಬುಕ್ ಕೊಟ್ಟಿರಲಿಲ್ಲ, ಅದಕ್ಕೆ ರ್ಯಾಪರ್ ಹಾಕಬೇಕಾಗಿತ್ತು, ಅದನ್ನು ಹಾಕ್ತಾಯಿದ್ದಾರೆ. ಊರಿಂದ ಮಾವನೂ ಕೂಡ ಬಂದಿದ್ರಲ್ಲ. ಇನ್ನು ಸ್ವಲ್ಪ ಹೊರಗಡೆ ಡಿಮಾರ್ಟ್ಗೆ ಹೋಗಿ ಬರೋಣ ಅಂತ. ತುಂಬ ದಿನ ಆಯಿತು ಡಿಮಾರ್ಟ್ಗೆ ಹೋಗಿ, ಎಲ್ಲ ಕೂಡ ಖಾಲಿಯಾಗಿತ್ತು. ಬಂದಾಗಲೇ ಹೋಗೋಣ ಅಂದ್ಕೊಂಡ್ವಿ, ಇನ್ನು ಕೆಲಸ ಜಾಸ್ತಿ ಇತ್ತು ಅಂತ ಹೋಗೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗಿ ಬಂದುಬಿಡೋಣ ಅಂತ ಹೊರಟಿದ್ದೀವಿ. ಇನ್ನು ಅಲ್ಲಿಗೆ ಹೋಗಿ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ, ಅದಕ್ಕೆ ಅಡುಗೆನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಅನ್ನ ಮತ್ತು ಇನ್ನು ಊರಿಂದ ತಂದಿದ್ದು ತೊಂಡೆಕಾಯಿ, ಸ್ವಲ್ಪ ಬೀನ್ಸ್ ಎಲ್ಲ ಸೇರಿಸ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಇನ್ನು ಅನ್ನನೂ ಕೂಡ ರೆಡಿ ಮಾಡಿಟ್ಟಿದ್ದೀನಿ. ಮನೆಗೆ ಹೋದ್ಮೇಲೆ ಮುದ್ದೆ ಒಂದು ಮಾಡ್ಕೋಬೇಕು. ಇನ್ನು ಡಿಮಾರ್ಟಿಗೆ ಕೂಡ ಬಂದಿದ್ದೀವಿ. ಇನ್ನು ನೆನ್ನೆ ಸಂಡೇನೇ ಹೋಗೋಣ ಅಂದ್ಕೊಂಡ್ವಿ, ರಶ್ ಇರುತ್ತಲ್ಲ. ಇನ್ನು ಮಂಡೇ ಹೋಗೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ವಿ. ಮಂಡೇ ರಶ್ ಇರಲ್ಲ ಅಂತ ಬಂದರೆ, ಇಲ್ಲಂತೂ ಹೆವಿ ರಶ್ ಇವತ್ತಂತೂ. ಏನಕ್ಕೆ ರಶ್ ಅಂದರೆ ಇನ್ನು ರಜೆ ಎಲ್ಲ ಇತ್ತು, ಊರ ಕಡೆ ಹೋಗಿದ್ರೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ಲ, ಹಾಗಾಗಿ ಊರಿಂದೆಲ್ಲ ರಿಟರ್ನ್ ಬಂದಿರ್ತಾರೆ. ಇನ್ನು ಮನೆಗೆಲ್ಲ ದಿನಸಿ ಬೇಕಾಗಿರುತ್ತಲ್ಲ, ಗ್ರಾಸರೀಸ್ ಆಗಲಿ ಏನಾದರೂ ತೊಗೊಂಡೋಗಕ್ಕೆ. ಇವತ್ತು ಫುಲ್ಲು ಡಿಮಾರ್ಟೇ ಫುಲ್ ಆಗಿಬಿಟ್ಟಿದೆ ಅಂತಲೇ ಅನ್ಕೋಬೋದು. ಇನ್ನು ನಮ್ಮ ಮನೆಗೂ ಕೂಡ ತುಂಬ ಗ್ರಾಸರೀಸ್ ಬೇಕಾಗಿತ್ತು ಇವತ್ತು. ಮೇನ್ ಏನೇನು ಬೇಕು ಅದನ್ನು ಮಾತ್ರ ತೊಗೊಳ್ಳೋಣ ಅಂತ ತೊಗೋತಾ ಇದ್ದೀವಿ. ಇನ್ನು ನೆಕ್ಸ್ಟ್ ಇನ್ನೊಂದು ದಿನ ಬಂದ್ರಾಯ್ತು ಅಂತ. ಇನ್ನು ಡಿಮಾರ್ಟ್ ಒಳಗೆ ಹೋದ್ರಂತೂ ಕಾಲು ಹಿಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ದೊಡ್ಡ ರಶ್ ಆಗಿತ್ತು. ಒಂದು ಟ್ರಾಲಿನೂ ಕೂಡ ಖಾಲಿ ಆಗಿಲ್ಲ, ಅಷ್ಟೊಂದು ಜನ ಊರ ಕಡೆ ಎಲ್ಲ ಹೋಗಿದ್ದಾರೆಲ್ಲ. ಇವತ್ತೆಲ್ಲ ಡಿಮಾರ್ಟಿಗೆ ಬಂದಿದ್ದಾರೆ ಅನ್ಕೋತೀನಿ, ಅಷ್ಟೊಂದು ರಶ್ಶು. ಎಲ್ಲ ಖಾಲಿ ಆಗಿರುತ್ತಲ್ಲ, ಅವ್ರಿಗೂ ಕೂಡ ಬೇಕಾಗಿರುತ್ತೆ ದಿನಸಿಗಳಾಗಿರಲಿ ಏನಾರ ಆಗಿರಲಿ ಒಂದೊಂದು ಐಟಮು. ಇನ್ನು ಮಕ್ಳುಗಳು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಬ್ಯಾಗು ಮತ್ತು ಲಂಚ್ ಬಾಕ್ಸು ಇಂಥವೆಲ್ಲ ಜಾಸ್ತಿ ತೊಗೊಂಡೋಗಕ್ಕೆ ಬರ್ತಾರೆ.
ಇನ್ನು ನಾವು ಕೂಡ ಅದೇ ಥರ ಬಂದಿದ್ವಿ, ಏನು ಮಾಡೋಕ್ಕಾಗಲ್ಲ, ರಶಲ್ಲಿ ಬಂದಿದ್ವಿ. ಇನ್ನು ಬಂದಮೇಲೆ ಹೊರಗಡೆ ಹೋಗೋಕ್ಕಾಗಲ್ಲ, ಇನ್ನು ಮತ್ತೆ ಇನ್ನೊಂದಿನ ಬರೋಕ್ಕಾಗಲ್ಲ. ಬೇಕಾದ್ರೆ ಏನೇನು ಬೇಕು ಅದನ್ನೆಲ್ಲ ತೊಗೊಂಡು ಹೋಗಬೇಕು. ಇನ್ನು ಧನ್ವಿನೂ ಕೂಡ ಏನೋ ಡ್ರಾಯಿಂಗ್ ಬುಕ್ ಏನೋ ಕೇಳಿದ್ದು, ಕಲರ್ ಮಾಡ್ತಾರಲ್ಲ ಅದು. ಇನ್ನು ರಶ್ ಆಗಿತ್ತಲ್ಲ, ಇನ್ನೊಂದಿನ ಕೊಡ್ಸೋಣ, ಬೇರೆ ದಿನ ಹೋಗ್ಬಿಟ್ಟು ಅಂತ ಹೇಳಿದ್ರೆ ಈ ಮಕ್ಕಳು ಹೇಳಿದ್ದು ಮಾತೇ ಕೇಳಲ್ಲ, ಹಠ ಮಾಡ್ತಾರೆ. ರಶ್ಶು ಇನ್ನೊಂದಿನ ಕೊಡಿಸ್ತೀವಿ ಅಂತ ಹೇಳ್ತಿದ್ರು, ಅಲ್ಲೇ ಅಳ್ಳಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ಲು. ಅಂತೂ ಬಿಡಲಿಲ್ಲ, ಮೇಲೆ ಕರ್ಕೊಬಂದ್ಲು. ಇನ್ನು ಕಲರ್ ಮಾಡ್ತಾರಲ್ಲ ಆ ಬುಕ್ ಬೇಕೇ ಬೇಕು ಅಂತ ಎಲ್ಲ ನೋಡಿಕೊಂಡು ತೊಗೋತಾ ಇದ್ದಾಳೆ. ಇನ್ನು ಇವಳಿಗೆ ಲಂಚ್ ಬಾಕ್ಸ್ ಮತ್ತು ಸ್ಕೂಲ್ ಬ್ಯಾಗ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ಆಲ್ರೆಡಿ ಇತ್ತು. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ಆಮೇಲೆ ಕೊಡಿಸಿದ್ರಾಯ್ತು ಅಂತ ಸುಮ್ಮನೆ. ಇನ್ನು ಇಲ್ಲಿ ನೋಡ್ತಿರ್ಬೋದು ಮಕ್ಳಿಗೆ ಬೇಕಾಗಿರೋವಂಥ ಒಂದು ಲೈನಲ್ಲಿದೆ ಫುಲ್ಲು ಬುಕ್ಸು ಮತ್ತು ಡ್ರಾಯಿಂಗಿಂದು, ಕ್ರಯಾನ್ಸು, ಪೆನ್ಸಿಲ್ ಆಗಲಿ ಎಲ್ಲ ಥರದ್ದು ಇಲ್ಲೇ ಸಿಕ್ಬಿಡುತ್ತೆ. ಇನ್ನು ಹೊರಗಡೆ ಹುಡ್ಕಕ್ಕೆ ಹೋಗೋದೇ ಬೇಡ. ಹಾಗಾಗಿ ಏನಾದರೂ ಬೇಕಿದ್ರೆ ಇಲ್ಲೇ ಬಂದು ತೊಗೋತೀವಿ. ಇನ್ನು ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತೊಗೋತಾ ಇದ್ದೆ. ಇನ್ನು ಅವಳು ಸ್ಕೂಲ್ ಫ್ರೆಂಡು ಕೂಡ ಬಂದಿದ್ಲು. ಇಬ್ಬರು ಜೊತೆಯಲ್ಲೇ ನೋಡಿಕೊಂಡು ಏನೇನು ಬೇಕೋ ಅದನ್ನು ನೋಡ್ತಾ ಇದ್ದಾರೆ. ಇನ್ನೇನಾರ ಬೇಕಾಗಿರೋದು ನೋಡಿಬಿಟ್ರೆ ಅದನ್ನು ಕೊಡಿಸು ಅಂತಾಳೆ. ಇಲ್ಲೇನು ಬ್ಯಾಡ್ದಿದ್ದಂಥದ್ದು ಏನಿಲ್ಲ, ಎಲ್ಲ ಮಕ್ಕಳಿಗೆ ಬೇಕಾಗಿರೋಂಥ ಯೂಸ್ ಆಗುತ್ತೆ. ಇನ್ನು ಇವತ್ತಿನ ವೀಡಿಯೋನೂ ಕೂಡ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.